ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತಹ ಆರೋಪಿ. ಇನ್ಫ್ಯಾಕ್ಟ್ ಪೊಲೀಸರು ಎಷ್ಟೊಂದು ಸಲ ಆತನಿಗೆ ಸರೆಂಡರ್ ಆಗುವಂತೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು. ಬಟ್ ಆತ ಕೇಳಿರಲಿಲ್ಲ. ತನ್ನ ಬಾಲವನ್ನು ಬಿಚ್ಚುವಂತಹ ಕೆಲಸವನ್ನು ಪದೇ ಪದೇ ಮಾಡ್ತಾ ಇದ್ದ. ಇಷ್ಟನ್ನೆಲ್ಲ ನೋಡಿದ್ಮೇಲೆ ಪೊಲೀಸರು ಬಿಡ್ತಾರಾ? ಪೊಲೀಸರು ಉಡುಪಿಗೆ ಹೋಗಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಬಟ್ ಹಾಸನದಲ್ಲಿ ಆತನ ಹಿಡೇಮುರಿ ಕಟ್ಟಿದಂತಹ ಪರಿ ಇದೆಯಲ್ಲ, ಯಾವ ಸಿನಿಮಾಕ್ಕೂ ಕೂಡ ಕಡಿಮೆ ಇಲ್ಲ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಗರುಡ ಗ್ಯಾಂಗ್ನ ಇಸಾಕ್ ಮೇಲೆ ಫೈರಿಂಗ್. ಇಸಾಕ್ ಎಡಗಾಲು ಸೀಳಿದ ಕಾಕಿಯ ಬುಲೆಟ್. ಹಾಸನದಲ್ಲಿ ಇಸಾಕ್ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ. ಕುಖ್ಯಾತ ಗರುಡ ಗ್ಯಾಂಗ್ನ ನಟೋರಿಯಸ್ ರೌಡಿ ಇಸಾಕ್ ಕಾಲಿಗೆ ಪೊಲೀಸರು ಗುಂಡು ಇಳಿಸಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳುವ ಯತ್ನ ನಡೆಸಿದ ಸಂದರ್ಭ ಆತನ ಕಾಲಿಗೆ ಶೂಟ್ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಹಿರಿಯಡ್ಕ ಸಮೀಪದ ಗುಡ್ಡೆಯಂಗಡಿಯಲ್ಲಿ ಈ ಘಟನೆ ನಡೆದಿದೆ. ವಾರದ ಹಿಂದೆ ಅಂದ್ರೆ ಮಾರ್ಚ್ 6 ಬೆಂಗಳೂರಿನ ನೆಲಮಂಗಲ ಪೊಲೀಸರು ಇಸಾಕ್ನ ಬೆನ್ನತ್ತಿ ಉಡುಪಿಗೆ ಬಂದಿದ್ರು. ಈ ಸಂದರ್ಭ ಆತ ಮಣಿಪಾಲದಲ್ಲಿ ಸರಣಿ ಅಪಘಾತ ಮಾಡಿ ತಪ್ಪಿಸಿಕೊಂಡಿದ್ದ. ಈ ಸಂದರ್ಭದಲ್ಲಿ 4 ಸಾರ್ವಜನಿಕ ವಾಹನ, ಪೊಲೀಸರ ವಾಹನಗಳು ಜಖಮಾಗಿದ್ದವು. ಪೊಲೀಸರಿಂದ ತಪ್ಪಿಸಿಕೊಂಡು ಆರೋಪಿ ಎಸ್ಕೇಪ್ ಆಗಿದ್ದ. ಕಾರನ್ನ ಮಣಿಪಾಲದಲ್ಲಿ ಬಿಟ್ಟು ಯಾವುದೋ ಖಾಸಗಿ ವಾಹನ ಹತ್ತಿಕೊಂಡು ಪರಾರಿಯಾಗಿದ್ದ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಮುಖ ಆರೋಪಿ ಇಸಾಕ್ ಮತ್ತು 3 ಸಹಚರರು ಇರುವ ಖಚಿತ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. 4ರನ್ನ ಬಂಧಿಸಿ ಉಡುಪಿಗೆ ಕರೆತರಲಾಗುತ್ತಿತ್ತು. ಹಿರಿಯಡ್ಕ ಗುಡ್ಡೆಯಂಗಡಿ ಸಮೀಪ ವಾಂತಿ ಮತ್ತು ಮೂತ್ರ ಬರುತ್ತಿರುವುದಾಗಿ ಇಸಾಕ್ ಹೇಳಿದ್ದ. ಆತನನ್ನ ಇಳಿಸಿದ ಸಂದರ್ಭ ಆರೋಪಿ ತನ್ನ ಕೈಗೆ ತೊಟ್ಟಿದ್ದ ಚೈನಿಂದ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಕಾಲಿನಿಂದ ಒದ್ದು ಕಲ್ಲು ತೂರಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಈ ಸಂದರ್ಭದಲ್ಲಿ ಆರೋಪಿಯ ಕಾಲಿಗೆ ಪೊಲೀಸರು ಶೂಟ್ ಮಾಡಿದ್ದಾರೆ. ಆರೋಪಿ ಇಸಾಕ್ನನ್ನ ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಎಡಗಾಲಿಗೆ ಹೊಕ್ಕಿದ್ದ ಗುಂಡನ್ನ ಹೊರತೆಗೆಯಲಾಗಿದೆ. ಮಣಿಪಾಲ ಇನ್ಸ್ಪೆಕ್ಟರ್ ದೇವರಾಜ್, ಹಿರಿಯಡ್ಕ ಎಸ್ಐ ಮಂಜುನಾಥ್, ಉಡುಪಿ ನಗರ ಠಾಣೆ ಸಿಬ್ಬಂದಿ ಹೇಮಂತ್ಗೆ ಗಾಯವಾಗಿದ್ದು ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗುತ್ತಿದೆ. ಬೆಂಗಳೂರಿನ ಉದ್ಯಮಿಯ ದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಯಲಿದೆ. ಪ್ರಕರಣದಲ್ಲಿ ಮತ್ತಷ್ಟು ಆರೋಪಿಗಳು ಶಾಮೀಲಾಗಿರುವ ಸಾಧ್ಯತೆ ಇದ್ದು ಅವರಿಗೂ ಬಲೆ ಬೀಸಲಾಗಿದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.